ನಮಸ್ಕಾರ ರೀ ಅಣ್ಣವರ ಎಲ್ಲರಿಗೂ. ನನ್ನ ಪರಿಚಯ ಆಲ್ಮೋಸ್ಟ್ ಎಲ್ಲರಿಗೂ ಇರ್ಬೋದು ಅನ್ಕೋತೇನೆ. ಸರಿನಾ? ಈ ಒಂದು ವಿಡಿಯೋ ಯಾರಿಗೆ ಶೇರ್ ಮಾಡ್ತಾ ಇದ್ದೆ ಅಂದರೆ ಬೆಳಗಾವಿಲಿ ನಾಳೆ ಅಂದರೆ ಬೆಳಗಾವಿಲಿ ಇರೋರಿಗೆ ನಾನು ಕೆಲವಷ್ಟು ಮಂದಿಗೆ ಎಲ್ಲರೂ ಶೇರ್ ಮಾಡ್ತಾ ಇದ್ದೇನೆ. ಸರಿನಾ? ಏನಪ್ಪ ಅಂದರೆ ನಾಳೆ 28/12/2025 ಕೊನೆಯ ತಿಂಗಳು 2022 ತಿಂಗಳು. ಸರಿನಾ? ಈ ಒಂದು ಇನ್ಫಾರ್ಮೇಷನ್ ಏನಪ್ಪ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಅಂದರೆ, ಕೆಲವು ಮಂದಿ ಅಂದರೆ ಕೆಲವರು ಅದು ಜಾಬಲ್ಲಿ ಇರ್ಬೋದು, ಕೆಲವರು ಏನೇನು ಕೆಲಸ ಮಾಡ್ತಾನೆ ಇರ್ಬೋದು, ಕೆಲಸ ಮಾಡದ್ಲೇ ಖಾಲಿ ಕೂತಿರ್ಬೋದು ಮನೆಯಲ್ಲಿ. ಅವರಿಗೆ ಇನ್ಫಾರ್ಮೇಷನ್ ಕಳಿಸಿ. ಯಾಕಪ್ಪ ಅಂದರೆ ಈ ನಾಳೆ ಒಂದು ಬರೋ ಒಂದು ಇನ್ಫಾರ್ಮೇಷನ್ ಏನಂದರೆ, ಈಗ ನಾವು ಒಂದು ಜಾಬ್ ಮಾಡ್ತಾಯಿದ್ದೀವಿ ಅಂತ ತಿಳ್ಕೊರಿ. ಒಂದು ಜಾಬ್ ಮಾಡ್ತಾ ಅದರಲ್ಲಿ ಒಂದು 10-15 ಸಾವಿರ ಕೂಡ ಪಡ್ಕೊಂಡು ಕೂಡ ನಮ್ಮ ಫ್ಯಾಮಿಲಿ ಜೊತೆ ನಾವು ಸ್ಪೆಂಡ್ ಮಾಡಿಕೊಂಡು ಒಂದು ಫ್ಯಾಮಿಲಿಗೆ ಅನುಕೂಲ ಆಗದೇ ಇರುವ ದುಡ್ಡನ್ನು ನಾವು ಪಡ್ಕೊಂಡು ಕೂಡ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾಯಿಲ್ಲ ಇನ್ಕಮಲ್ಲಿ, ಆ ಒಂದು ಸ್ಯಾಲ್ರಿಯಲ್ಲಿ. ಅದು ಕೂಡ ಪಾರ್ಟ್ ಟೈಮ್ ಆಗಿ ಫುಲ್ ಟೈಮ್ ಆಗಿ ಮಾಡಿಕೊಂಡು ಝೊಮ್ಯಾಟೊ, ಸ್ವಿಗ್ಗಿ ಆಲ್ಮೋಸ್ಟ್ ಆಗಿ ಏನೇನೋ ಮಾಡ್ತಾ ನಾವು ಬಂದಿದ್ದೇವೆ. ಆಲ್ಮೋಸ್ಟ್ ಅವರಿಗೂ ಕೂಡ ನಾನು ಈ ವಿಡಿಯೋನ ಕಳಿಸ್ತಿದ್ದೇನೆ. ಯಾಕಪ್ಪ ಅಂದರೆ ನಮ್ಮ ಕಷ್ಟ ಅವ್ರಿಗೆ ಗೊತ್ತಿದೆ. ಕೆಲವರಿಗೆ ಗೊತ್ತಿರ್ಬೋದು, ಕೆಲವರಿಗೆ ಗೊತ್ತಿಲ್ಲದೆ ಇರ್ಬೋದು. ಅದೇ ಎಕ್ಸಾಂಪಲ್ ನಾನು ಕೂಡ ಝೊಮ್ಯಾಟೊ, ಸ್ವಿಗ್ಗಿನೇ ಮಾಡ್ತಾ ಇದ್ದೇನೆ. ಸರಿನಾ? ಈ ಒಂದು ಇನ್ಫಾರ್ಮೇಷನ್ ಯಾವ್ರಿಗೆ ಕಳಿಸ್ತೇನೆ ಯಾಕಂದರೆ, ಈ ಒಂದು ಇನ್ಫಾರ್ಮೇಷನಲ್ಲಿ ಏನಪ್ಪ ಅಂದರೆ, ಈಗ ಅನ್ಎಂಪ್ಲಾಯ್ಮೆಂಟ್ ಇದ್ದವರು, ನಿರುದ್ಯೋಗಿದ್ದವರು ಕೂಡ ಇದ್ರೊಳಗೆ ಬನ್ನಿ. ಏನಪ್ಪ ಅಂದರೆ ಒಂದು ಉದ್ಯೋಗ ಸೃಷ್ಟಿ ಕೊಡಲಿಕ್ಕೆ ನಿಮಗೆ ಇನ್ಫಾರ್ಮೇಷನ್ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಸರಿನಾ? ಯಾರು ಸ್ವಂತ ಉದ್ಯೋಗವನ್ನು ಸ್ಟಾರ್ಟಪ್ ಮಾಡಿ ಪಾರ್ಟ್ ಟೈಮ್ ಆಗಿ ತೊಗೊಂಡು ಕೂಡ ಫುಲ್ ಟೈಮ್ ಆಗಿ ವರ್ಕನ್ನು ಮಾಡ್ತಾ ಒಂದು ತಿಂಗಳಿಗೆ ನಾನು ಭರವಸೆ ಕೊಡ್ತೇನೆ. ಈ ನಾಳೆ ಬರುವ ಮೀಟಿಂಗಲ್ಲಿ ಬಂದವರಿಗೆ ಕೂಡ ಏನಪ್ಪ ಇನ್ಫಾರ್ಮೇಷನ್ ಅಂದರೆ, ಒಂದು ಫ್ರಾಂಚೈಸಿ ಕೂಡ ತೊಗೊಂಡು ಕೂಡ ಯಾವ ರೀತಿ 15ರಿಂದ 25-30 ಸಾವಿರ ಮಟ್ಟ ಯಾವ ರೀತಿ ದುಡಿಬೋದು, ತಮ್ಮ ಓನರ್ಶಿಪ್ಪನ್ನು ತಗೊಂಡು ಕೂಡ ನಾವು ಯಾವ ರೀತಿಯನ್ನು ನಮ್ಮ ಕೆಳಗಡೆ ಕೆಲಸಕ್ಕೆ ಇಟ್ಕೊಂಡು ಕೂಡ ಅವರಿಗೆ ಯಾವ ರೀತಿ ಉದ್ಯೋಗವನ್ನು ಕೊಟ್ಟು ಕೂಡ, ಮತ್ತು ಪ್ರತಿಯೊಂದು ಊರೊಂದು ಹೇಳಬೇಕಂದ್ರೆ ಸಿಟಿಯಲ್ಲಿ ಇದ್ದವರು ಕೂಡ ಫ್ರಾಂಚೈಸಿ ತೊಗೊಂಡು ಯಾವ ರೀತಿ ಇನ್ಕಮನ್ನು ಪಡಿಬೋದು, ಮತ್ತು ಊರಲ್ಲಿ ಇದ್ದವರು ಕೂಡ ತಾಲೂಕಲ್ಲಿ ಒಂದು ಹಳ್ಳಿ ಇರುತ್ತೆ, ಹಳ್ಳಿ ರೈತರು ಕೂಡ ಇರ್ತಾರೆ. ಆ ರೈತರಿಗೆ ಯಾವ ರೀತಿ ಬೆನಿಫಿಟ್ ಕೊಟ್ಟು ಕೂಡ ಸರ್ಕಾರ ಮಾಡಿರೋ ಬೆಲೆಯನ್ನು ಅವರಿಗೆ ಕೊಟ್ಟು ಕೂಡ ಬೆಲೆಯನ್ನು ಕೊಟ್ಟು ಯಾವ ರೀತಿ ನೀವು ಅವರಿಗೂ ಬೆಳೆಸುತ್ತಾ ನೀವು ಯಾವ ರೀತಿ ಬೆಳಿಬೇಕಂತ ಇನ್ಫಾರ್ಮೇಷನ್ ನಿಮಗೆ ನಾಳೆ ಬರುವ ಮೀಟಿಂಗಲ್ಲಿ ಹೇಳ್ತೇನೆ. ಸರಿನಾ? ಆ ಒಂದು ಮೀಟಿಂಗ್ ಎಲ್ಲಿರುತ್ತೆ ಅಂದರೆ, ಮೀಟಿಂಗ್ ಅಂತ ಸಣ್ಣ ಒಂದು 10-15 ಮಂದಿ ಕರ್ಕೊಂಡು ನಾನು ಇದು ಇನ್ಫಾರ್ಮೇಷನ್ ಹೇಳಲಿಕ್ಕೆ ಮಾಡ್ತಾ ಇದ್ದೇನೆ. ಸರಿನಾ? ಎಲ್ಲಪ್ಪ ಅಂದರೆ ರೈಲ್ವೆ ಸ್ಟೇಷನ್, ಬೆಳಗಾವಿ ರೈಲ್ವೆ ಸ್ಟೇಷನ್ ಅಲ್ಲಿರುವ ಹೆಡ್ ಪೋಸ್ಟ್ ಆಫೀಸ್ ಅಪೋಸಿಟ್ಟು ಒಂದು ಗಾರ್ಡನ್ ಇದೆ. ಆ ಗಾರ್ಡನ್ಗೆ ಎಲ್ಲರೂ ತಪ್ಪದೆ ಬನ್ನಿ. ಟೈಮಿಂಗ್ 3 ಗಂಟೆ, ಕರೆಕ್ಟಾಗಿ 3 ಗಂಟೆ ಎಲ್ಲರೂ ಬನ್ನಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ಸರಿನಾ? ನೀವು ಬರ್ತಾ ಅಡ್ರೆಸ್ ಕರೆಕ್ಟಾಗಿ ನೋಟ್ ಮಾಡ್ಕೊಂಡ್ರಿ. ರೈಲ್ವೆ ಸ್ಟೇಷನ್ ಹೆಡ್ ಪೋಸ್ಟ್ ಆಫೀಸ್ ಅಪೋಸಿಟ್ ಒಂದು ಗಾರ್ಡನ್ ಇದೆ, ಅಲ್ಲಿ ಎಲ್ಲರೂ ಬರಬೇಕು. ನಾಳೆ ಒಂದು 3 ಗಂಟೆ, ನಾಳೆ ಟೈಮಿಂಗ್ 3 ಗಂಟೆ, ಮಧ್ಯಾಹ್ನ 3 ಗಂಟೆ ಎಲ್ಲರೂ ಬನ್ನಿ. ನಾನು ಕೂಡ ಬೆಳಗ್ಗೆಯಿಂದ 3 ಗಂಟೆವರೆಗೂ ಝೊಮ್ಯಾಟೊ ಮಾಡಿ ಕೂಡ ನಿಮಗೆ ಟೈಮ್ ಕೊಟ್ಟು ಕೂಡ ನೀವು ಕೂಡ ಬನ್ನಿ. 3 ಗಂಟೆಗೆ ನಾನು ಆರ್ಡ್ರ್ ಬಂದ್ ಮಾಡಿ ನಾನು ಬರ್ತಿದ್ದೇನೆ. ನೀವು ಕೂಡ ಬನ್ನಿ, ಅದರ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ, ಮತ್ತು ನಿಮ್ಮ ಗ್ರೋತ್ ಜೊತೆಗೆ ನೀವು ಸ್ಕಿಲ್ಲನ್ನು ಇಂಪ್ರೂವ್ ಮಾಡಿ, ಮತ್ತು ನೀವು ಕೂಡ ಬೆಳೀರಿ ಮತ್ತು ನಾವು ಕೂಡ ಬೆಳೆಯೋಣ. ಸರಿಯಾಗಿನ ಈ ಇನ್ಫಾರ್ಮೇಷನ್ ಎಲ್ಲರಿಗೂ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾನೆ. ನೀವು ಬರೋ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಯಾರೋ ಇದ್ದರೆ, ರಿಲೇಟಿವ್ ಯಾರೋ ಇದ್ದರೆ ಅವರಿಗೂ ಕೂಡ ಕರ್ಕೊಂಬನ್ನಿ ಅಂತ ಇನ್ಫಾರ್ಮೇಷನ್ ಎಂಡ್ ಮಾಡ್ತಾ ಇದ್ದೇನೆ. ಸರಿನಾ? ಬನ್ನಿ, ಹಾಗಾದರೆ ನಾಳೆ ಬನ್ನಿ. ಮತ್ತು ನನ್ನ ಡೀಟೇಲ್ಸ್ ತೊಗೊಳ್ಳಿ. 6363 ನನ್ನ ನಂಬರು 6363280195. ಈ ನಂಬರಿಗೆ ಕಾಲ್ ಮಾಡಿ ಅಥವಾ ಇನ್ಫಾರ್ಮೇಷನ್ ಮತ್ತೆ ಬರುತ್ತೆ. ಸರಿನಾ? ನಾಳೆ ಒಂದು ಇನ್ಫಾರ್ಮೇಷನ್ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸರಿನಾ? ತಪ್ಪದೆ ಎಲ್ಲರೂ ಬನ್ನಿ. ಥ್ಯಾಂಕ್ ಯು ಸೋ ಮಚ್.